ಬಳ್ಳಾರಿಯಲ್ಲಿ ಆದಾಯ ತೆರಿಗೆ ಇಲಾಖೆಯವರು ದಾಳಿಯನ್ನ ನಡೆಸಿದ್ದಾರೆ. ಯಾರ ನಿವಾಸದಲ್ಲಿ ಈ ದಾಳಿ ಆಗಿದೆ, ಯಾವ ಹಂತಕ್ಕೆ ಹೋಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸೋಣ. ಬಳ್ಳಾರಿ ನಗರ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಗೆ ಇಡಿ ಶಾಕ್. ಬಳ್ಳಾರಿ ನಗರದ ಮನೆ ಮತ್ತು ಕಚೇರಿ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಏಕಕಾಲಕ್ಕೆ 4 ತಂಡಗಳಿಂದ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿ ನಗರ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಗೆ ಬೆಳ್ಳಂಬೆಳಗ್ಗೆ ಇಡಿ ಶಾಕ್ ಕೊಟ್ಟಿದೆ. ಬಳ್ಳಾರಿ ನಗರದ ಮನೆ ಮತ್ತು ಅವರ ಕಚೇರಿ ಮೇಲೆ ಈ ದಾಳಿಯನ್ನ ನಡೆಸಲಾಗಿದೆ. ಶಾಸಕ ಭರತ್ ರೆಡ್ಡಿ ಜೊತೆಗೆ ಅವರ ಕುಟುಂಬ ಸದಸ್ಯರ ಮನೆಯ ಮೇಲೂ ಕೂಡ ಏಕಕಾಲಕ್ಕೆ ಇಡಿ ದಾಳಿಯನ್ನ ನಡೆಸ್ತಾ ಇರುವಂಥದ್ದು, ಪರಿಶೀಲನೆಯನ್ನ ನಡೆಸ್ತಾ ಇದೆ. ಅವರಿಗೆ ಸಂಬಂಧಿಸಿರುವಂತಹ ಕಚೇರಿಗಳಿರಬಹುದು, ಅವರ ಸಂಬಂಧಿಕರ ನಿವಾಸಗಳಿರಬಹುದು, ಎಲ್ಲೆಡೆ ಇವಾಗ ಪರಿಶೀಲನೆ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಬಳ್ಳಾರಿ ನಗರದ ಮನೆ ಮತ್ತು ಕಚೇರಿಯಲ್ಲಿ ಶೋಧ ಕಾರ್ಯ ಆರಂಭಗೊಂಡಿದೆ. ಕುಟುಂಬ ಸದಸ್ಯರ ಮೇಲೂ ಕೂಡ ಏಕಕಾಲಕ್ಕೆ ಇಡಿ ರೇಡ್ ಅನ್ನ ನಡೆಸುವ ಮೂಲಕವಾಗಿ ದಾಖಲೆಗಳ ಪರಿಶೀಲನೆ ಕಾರ್ಯದಲ್ಲಿ ನಿರತವಾಗಿದೆ. ಭರತ್ ರೆಡ್ಡಿಗೆ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿರುವಂತಹದ್ದು. ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಆಗಮಿಸುವ ಮೂಲಕವಾಗಿ ಅದಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ದಾಖಲಾತಿಗಳ ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಒಟ್ಟು 4 ತಂಡಗಳಾಗಿ ಏಕಕಾಲದಲ್ಲಿ ಈ ದಾಳಿಯನ್ನು ನಡೆಸಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪರದೇಸಿ. ನವೀನ್, ಎಷ್ಟೊತ್ತಿಗೆ ಆರಂಭವಾಯಿತು ಇಡಿ ಅಧಿಕಾರಿಗಳ ಈ ದಾಳಿ, ಈಗ ಯಾವ ಹಂತದಲ್ಲಿದೆ? ಬೆಂಗಳೂರಿನ 4 ತಂಡಗಳು 4 ಕಡೆಗಳಲ್ಲಿ ಅಂದ್ರೆ ಭರತ್ ರೆಡ್ಡಿ ಅವರಿಗೆ ಸಂಬಂಧಿಸಿದಂತಹ ಕಚೇರಿ ಆಗಿರಬಹುದು, ಮತ್ತೆ ಅವರ ಚಿಕ್ಕಪ್ಪ ಅವರ ಆಗಿರ್ತಕ್ಕಂಥ ಮಾಜಿ ಬುಡ ಅಧ್ಯಕ್ಷರಾದಂತಹ ಅವರ ಮನೆ ಮತ್ತೆ ಕಚೇರಿ ಮೇಲೂ ಕೂಡ ಈಗ ದಾಳಿಯನ್ನ ಮಾಡಿರುವಂತದ್ದು. ಬೆಳಿಗ್ಗೆ 6 ಗಂಟೆಗೆ ಬಂದಂತಹ ಬೆಂಗಳೂರಿನ 4 ತಂಡದ ಅಧಿಕಾರಿಗಳು ಈ ಒಂದು ದಾಳಿಯನ್ನ ಮಾಡಿರುವಂತದ್ದು. ಆದಾಯಕ್ಕೂ ಮೀರಿ ಆಸ್ತಿಯನ್ನ ಸಂಪಾದನೆ ಮಾಡಿದರು ಅನ್ನುವಂತ ಗುರುತರವಾದಂತಹ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು. ಅವರ ಮನೆ ಆಗಿರ್ಬೋದು ಮತ್ತೆ ಕಚೇರಿ ಆಗಿರ್ಬೋದು, ಕಚೇರಿಯಲ್ಲೂ ಕೂಡ ಈಗ ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಶಾಸಕರ ಭರತ್ ರೆಡ್ಡಿ ಅವರಿಗೆ ಸಂಬಂಧಿಸಿದಂತಹ ಕಚೇರಿ ಆಗಿರ್ಬೋದು, ಮತ್ತೆ ಅವರ ತಂದೆಯವರು ಇರ್ತಕ್ಕಂತಹ ಕಚೇರಿ ಆಗಿರ್ಬೋದು, ನಂತರ ಅವರ ಸಂಬಂಧಿಕರ ಕಚೇರಿಗಳ ಮೇಲೂ ಕೂಡ ಈಗ ದಾಳಿಯನ್ನ ಮಾಡಿರುವಂತದ್ದು. ಬೆಳಿಗ್ಗೆ 6 ಗಂಟೆಗೆ ಈ ಒಂದು ದಾಳಿ ಆರಂಭ ಆಗಿರುವಂತದ್ದು. ಈಗಲೂ ಕೂಡ ಅವರ ಮನೆ ಮತ್ತೆ ಕಚೇರಿಯಲ್ಲಿ ಅಧಿಕಾರಿಗಳು ಬೀಳ್ಬಿಟ್ಟಿದ್ದಾರೆ. ನಂತರ ದಾಖಲೆಗಳ ಪರಿಶೀಲನೆಯನ್ನ ಈಗ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಏಕಕಾಲಕ್ಕೆ 4 ತಂಡಗಳು ಸೇರ್ಕೊಂಡು ಈ ಒಂದು ದಾಳಿಯನ್ನ ಮಾಡಿರುವಂತದ್ದು. ಹೀಗಾಗಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಇಡೀ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಸಕ ಭರತ್ ರೆಡ್ಡಿ ಅವರಿಗೆ ಒಂದು ರೀತಿಯಾದಂತಹ ಶಾಕ್ ಅನ್ನ ಕೊಟ್ಟಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಿವ್ಯಾ, ಥ್ಯಾಂಕ್ ಯು ನವೀನ್, ನಿಮ್ಮೆಲ್ಲ ಮಾಹಿತಿಗೆ.